ಓಂ ಶ್ರೀ ಗುರು ಬುದ್ಧ ಬಸವ ಅಂಬೇಡ್ಕರ ಹರಳಯ್ಯ ನಮಃ. ನಾನು ಮಾದೇವಪ್ಪ ಯಲ್ಲಪ್ಪ ಹೊನ್ನ ಕಸ್ತೂರಿ, ಪರಮ ಪೂಜ್ಯ ಹವಾಮಲ್ಲಿನಾಥರ ಭವಿಷ್ಯಲಿಂಗ ಆಶ್ರಮ ಮನಗೂಳಿ, ತಾಲೂಕು ಬಸವನ ಬಾಗೇವಾಡಿ, ಜಿಲ್ಲಾ ವಿಜಯಪುರ. ಶ್ರವಣ ಮಾಡುತ್ತಿರುವ ಎಲ್ಲ ಸದ್ಭಕ್ತರಿಗೆ ನನ್ನ ಶರಣಾರ್ಥಿಗಳು. ಇಂದು ನಾನು ರಾಗ ರಂಗು ಎಂಬ ವಿಷಯದ ಮೇಲೆ ಒಂದೆರಡು ವಿಚಾರಗಳನ್ನು ಹಂಚಿಕೊಳ್ತಾ ಇದ್ದೇನೆ. ನಾವು ರಾಗವನ್ನೇ ಹೆಚ್ಚು ಹಚ್ಚಿಕೊಂಡಿದ್ದೇವೆ. ರಾಗವೇ ಮೈವೆತ್ತುವ ಕೆಲಸವಾಗಿ ಬಿಟ್ಟಿದೆ. ರಾಗವಿಲ್ಲದೆ ನಮಗೆ ಪರಮಗತಿ ಇಲ್ಲ ಎಂಬ ಭಾವ ತಾಳಿದೆ. ಒಮ್ಮೆ ರಾಗ ಮರೆಯಾಗುತ್ತದೆ ಎಂಬುದು ಅರಿವು ಇರುವುದಿಲ್ಲ. ಹೀಗೆ ನಮ್ಮ ಚಿಂತನೆ, ನಮ್ಮ ಬದುಕು, ನಮ್ಮ ಇಂದ್ರಿಯಗಳು, ನಮ್ಮ ಮನಸ್ಸು, ನಮ್ಮ ಬುದ್ಧಿಯನ್ನು ವಿಷಯ ವಸ್ತುಗಳಿಗೆ ಅತಿಯಾಗಿ ಅಂಟಿಕೊಂಡು ಬಿಟ್ಟಿರುತ್ತೇವೆ. ಅವೇ ಪರಮಗತಿ ಎಂದು ನಂಬಿಬಿಡುತ್ತೇವೆ. ವಿರಾಗದ ಭಾವ ಇಲ್ಲ, ಶಿವಚಿಂತನೆ ಇಲ್ಲ. ನಮ್ಮ ಚಿಂತೆಯೇ ನಾವು ಕ್ಷಣಕ್ಕೂ ಮಾಡುತ್ತೇವೆ. ಆದ್ದರಿಂದ ಭಗವತ್ ಚಿಂತನೆಯನ್ನು ನಾವು ಮಾಡುವುದಿಲ್ಲ. ಯಾಕೆಂದರೆ ಸಂಕುಚಿತ ಸ್ವಾರ್ಥ ದೃಷ್ಟಿ ನಮ್ಮದಾಗಿ ಬಿಟ್ಟಿದೆ. ಅದಕ್ಕಾಗಿ ನಾವು ನಮ್ಮ ಈ ಜಗತ್ತಿನ ಜಗದೀಶ್ವರನನ್ನು ಸರಿಯಾದ ಜ್ಞಾನ ಮಾಡಿಕೊಳ್ಳುವುದಿಲ್ಲ. ಯಾವುದನ್ನು ಅರಿಯಬೇಕು, ಯಾವುದು ನಮ್ಮ ಪ್ರಾಣ ಎಂಬುದು ನಮಗೆ ಅರಿವಿರುವುದಿಲ್ಲ. ಈ ಜಗತ್ತು ಭಗವಂತನನ್ನು ನಾವು ಪ್ರತ್ಯೇಕಿಸಿ ನೋಡಲಿಕ್ಕೆ ಆಗದು. ಸಾಗರ, ತೆರೆ, ಬೀಜ, ವೃಕ್ಷ ಹೀಗೆ ನಾವು ಭಿನ್ನ ಭಿನ್ನವಾಗಿ ಕಂಡುಬಿಡುತ್ತೇವೆ. ಆತ್ಮ ಪರಮಾತ್ಮ ಎಂಬುದು ನಮಗೆ ಅರಿವಿರುವುದಿಲ್ಲ. ಕಾರಣ ನಮ್ಮ ದೃಷ್ಟಿಕೋನ ಅನ್ಯ ಮನಸ್ಕು. ಹೀಗಾಗಿ ದೃಶ್ಯ ವಸ್ತುಗಳನ್ನು, ವಿಷಯ ಭೋಗ ವಸ್ತುಗಳನ್ನು ಕಾಣುವುದನ್ನು ಕಂಡು ಕಾಣಲಾರದ್ದನ್ನು, ಆ ದಿವ್ಯ ಶಕ್ತಿಯನ್ನು ನಾವು ಅರಿಯುವುದಿಲ್ಲ. ಹೀಗಾಗಿ ನಮ್ಮ ಜೀವನ ಮೇಲ್ಮುಖವಾಗಿ ಹರಿಯುವುದಿಲ್ಲ. ಈ ಪ್ರಪಂಚ ಸಂಸಾರ ಮಾಡುವಾಗ, ವಿಷಯ ವಸ್ತುಗಳನ್ನು ತಿನ್ನುವಾಗ ನಮ್ಮ ಮನಸ್ಸು ಎಷ್ಟು ಮರಳಾಗಿ ಬಿಟ್ಟಿದೆ ಎಂದರೆ ನಾವು ಅದರಲ್ಲಿಯೇ ತನ್ಮಯತೆಯಾಗಿದ್ದೇವೆ. ಮಾಯೆಯ ಬೆನ್ನು ಹತ್ತಿ ಮಾಯೆಯ ಪ್ರಭಾವಳಿ ನಮ್ಮನ್ನು ಆವರಿಸಿಬಿಟ್ಟಿದೆ. ಈ ಮಾಯೆಯಿಂದ ಹೊರಗೆ ಬರಬೇಕಾದರೆ ನಾವು ದ್ವಂದ್ವ ಭಾವ ಅಳಿಯಬೇಕು. ನಿಶ್ಚಿಂತೆಯ ಭಾವ ನಮ್ಮದಾಗಬೇಕು. ನಮ್ಮ ಮೌನದಲ್ಲಿ ಸತ್ಯವನ್ನು ಕಂಡುಕೊಳ್ಳಬೇಕು. ಅದಕ್ಕಾಗಿ ನಮ್ಮ ನಿಜ ಸ್ವರೂಪವನ್ನು ನಾವು ಅರಿಯಲು ಪ್ರಯತ್ನಿಸಬೇಕು. ಒಳ್ಳೆಯ ಕರ್ಮಗಳಿಂದ ಅದರ ಉದ್ದೇಶ, ಪರಿಣಾಮಗಳನ್ನು ನಾವು ತಿಳಿದುಕೊಳ್ಳಬೇಕು. ಅಕರ್ಮ ಕರ್ಮಗಳು ನಮಗೆ ಅಜ್ಞಾನಕ್ಕೆ ತಳ್ಳುತ್ತವೆ. ಅಜ್ಞಾನದಿಂದ ಅಕರ್ಮ ಕರ್ಮಗಳನ್ನು ಮಾಡಲು ಹತ್ತುತ್ತದೆ. ಹೀಗಾಗಿ ಅಜ್ಞಾನ ಯಾವುದು, ಜ್ಞಾನ ಯಾವುದು, ಸತ್ಯ ಶುದ್ಧ ಯಾವುದು, ಅದರ ಸ್ಪಷ್ಟ ಅರಿವು ನಮಗಾಗಬೇಕು. ನಮ್ಮದೆಲ್ಲ ಕರ್ಮ ಜೀವನವೇ ಆದರೂ ಆ ಕರ್ಮ ಜೀವನ ಯೋಗವಾಗಬೇಕು. ಅಂದರೆ ಲೋಕ ಕಲ್ಯಾಣಕ್ಕಾಗಿ, ಧರ್ಮ ಸಾಧನೆಗಾಗಿ ನಮ್ಮ ಕರ್ಮ ಇಡಬೇಕು. ಈ ಅಂಗ ಸರ್ವಾಂಗ ಲಿಂಗವಾದಾಗ ಮಾತ್ರ ನಮಗೆ ಪ್ರಸನ್ನತೆ ಮೂಡುತ್ತದೆ. ನಮ್ಮ ಇಂದ್ರಿಯಗಳು, ನಮ್ಮ ಮನಸ್ಸು, ನಮ್ಮ ಬುದ್ಧಿ ರಾಗಕ್ಕೆ ಅತಿಯಾಗಿ ಅಂಟುಕೊಳ್ಳದೆ ಅವುಗಳನ್ನು ಸರಿಯಾದ ರೂಪದಲ್ಲಿ ನಾವು ಬಳಸಬೇಕು.
ಈ ಸಾವು ಬದುಕು ಎರಡೂ ಪರಸ್ಪರ ಪೂರಕವಾದರೂ ಸಾವು ಜನನ ಮಧ್ಯೆ ಬದುಕು ಇರುತ್ತದೆ. ಆ ಬದುಕಿನಲ್ಲಿ ನಾವು ನಮ್ಮ ಜೀವನವನ್ನು ಆ ವಸ್ತು ವಿಷಯಗಳಿಗೆ ಮೀಸಲಾಗಿಡದೆ ಅವೇ ಪರಮಗತಿ ಎಂದು ನಂಬದೆ ವಿರಾಗದಿಂದ ವಿರಕ್ತಿಯಿಂದ ತ್ಯಾಗದಿಂದ ಬಾಳಿದಾಗ ಮಾತ್ರ ನಮಗೆ ಪ್ರಸನ್ನತೆ ಸಿಗುತ್ತದೆ. ಕಾರಣ ಆ ಶಿವನೇ ಪರಮಗತಿ ಎಂದು ನಂಬಿದವರು ಯಾವಾಗಲೂ ಸಂತೋಷ ನೆಮ್ಮದಿಯಿಂದ ಬಾಳುತ್ತಾರೆ. ಆದ್ದರಿಂದ ನಾವು ದಿನವೂ ಶಿವನ ನಾಮಸ್ಮರಣೆ, ಶಿವನ ಉಪಾಸನೆ, ಶಿವನ ಜ್ಞಾನ, ಶಿವ ಪ್ರಾರ್ಥನೆಯನ್ನು ಮಾಡಬೇಕು.